ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಒಂದು ಕಾಯಿ ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಈಸಿಯಾಗಿ ಯಾವ ರೀತಿ ಕಾಯಿ ಒಬ್ಬಟ್ಟನ್ನ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಬ್ಲಾಗ್ಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ವಿಡಿಯೋದೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾಯಿ ಒಬ್ಬಟ್ಟನಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಒಬ್ಬಟ್ಟು ಮಾಡೋದಕ್ಕೆ ಕಾಯಿ ಒಬ್ಬಟ್ಟಿಗೆ ನಾನು ಕನಕನ ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು 4ರಿಂದ 5 ಅವರ್ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಹಾಗಾಗಿ ನಾನು ನೋಡಿ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಮಿಕ್ಸಿಲಿ ಹಾಕಿ ಪುಡಿನ ಮಾಡ್ಕೋಬೇಕು. ನಾವು ಕನಕನ ನೆನೆಸ್ಬಿಡೋಣ. 1 ಪಿಂಚ್ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಸೊ ಇದನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು, ಜಿಡ್ಡಾಗಿ ಕಲಿಸ್ಕೊಂಡು. ಸೊ 4ರಿಂದ 5 ಅವರು ಇಲ್ಲ ಒಂದು ಮಿನಿಮಮ್ ಒಂದು 2 ಅವರನ್ನು ನೆನೆಸಿಟ್ರೆ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಸೊ ಹಾಗಾಗಿ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು ಕಡೆ ವೈಟು ಒಂದೊಂದು ಕಡೆ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಒಬ್ಬಟ್ಟು. ಸೊ ಹಾಗಾಗಿ ಪೂರ್ತಿ ಅರಿಶಿನ ಹಾಕಿದ್ಮೇಲೆ ಪೂರ್ತಿಯಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇವಾಗ ನೋಡಿ ನೀರು ಹಾಕ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳೋಣ. ಮೆತ್ತಗಿದ್ರೂ ನಡೆಯುತ್ತೆ, ತುಂಬ ಮೆತ್ತಗಿರಬೇಕು. ಸೊ ಆವಾಗ ನಾವು ನೆನೆಯೋದ್ರಿಂದ ಇನ್ನೂ ಮೆತ್ತಗಾಗುತ್ತೆ. ಇದನ್ನು ಕ್ಲೀನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದಿದ್ದೀನಿ ಇಟ್ಟು. ಸೊ ಇವಾಗ ಒಂದು ಪಾತ್ರೆಯನ್ನು ತಗೊಳ್ಳೋಣ. ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆ ಸವರಿಬಿಟ್ಟು, ಸೊ ನೋಡಿ ಈ ಅದಕ್ಕೆ ಇರಬೇಕು ನಮಗೆ. ಸೊ ಒಬ್ಬಟ್ಟು ಹೂರ್ಣ. ಮತ್ತು ಇದು ನಮಗೆ 2ರಿಂದ 3 ಅವರ್ ನೆನೆಯಲಿ. 1 ಅವರನ್ನು ಮಿನಿಮಮ್ ನೆನೆಸ್ಕೊಳ್ಳಿ. ನೋಡಿ ಎಣ್ಣೆಯಲ್ಲಿ ಈ ಥರ ಹಾಕಿ, ಸೊ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಮುಳುಗಿಸಿಟ್ರೆ ನಮ್ಗೆ ಒಬ್ಬಟ್ಟು ಅನ್ನೋದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೆನೆಯಲಿ ಇದು ಕರೆಕ್ಟಾಗಿ ನಾನು 1 ಅವರ್ ನೆನೆಸ್ಕೊಳ್ತೀನಿ, 1ರಿಂದ 2 ಅವರ್ ನೆನೆಯಲಿ. ಮತ್ತು ಇದು ನೆನೆಯೋ ಅಷ್ಟರಲ್ಲಿ ನಾನು ಒಬ್ಬಟ್ಟಿಗೆ ಹೂರ್ಣನ ರೆಡಿ ಮಾಡ್ಕೋತೀನಿ. ಸೊ ಬನ್ನಿ ಬೇಗ ಹೋಗಿ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಒಬ್ಬಟ್ಟು ಸೂಪರಾಗಿರುತ್ತೆ. ಬೆಲ್ಲ ನೋಡಿ, ನಾನು ಈ 1 ಕಪ್ಪಿಂದ ಕೊಬ್ಬರಿ ಒಂದು ಅರ್ಧ ಕಪ್ಪಷ್ಟು ಅಂದರೆ 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಕಡಾಯಿ ಬಿಸಿ ಮಾಡಿಕೊಂಡು, ಅಂದರೆ ಕಡಾಯಿಗೆ ಡೈರೆಕ್ಟಾಗಿ ನಾವು ಕರಗಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಕರಗಿಸ್ಬಿಟ್ಟು ಇದರ ಸೋಸ್ಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಕಸ ಏನಾದರೂ ಇರಿದ್ರೆ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಬೆಲ್ಲ ಕರಗಲಿ ಚೆನ್ನಾಗಿ ಬೆಲ್ಲ ಕರಗೋ ಅದರಲ್ಲಿ ನಾನು ನೋಡಿ ಇದು ಕೊಬ್ಬರಿ ಪುಡಿ ಏನಿದೆ, ಸೊ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ಪುಡಿನ ಮಾಡ್ಕೋತೀನಿ. ಸೊ ಯಾಕೆಂದರೆ ಒಂದು ಸ್ವಲ್ಪ ದಪ್ಪ ಇರುತ್ತಲ್ಲ, ನಮಗೆ ಒಬ್ಬಟ್ಟುಗಳು ಹರಿದೋಗಲ್ಲ. ಸೊ ಹಾಗಾಗಿ ಇದನ್ನು ನಾನು ಪುಡಿ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೇ ಒಂದು 7-8 ಏಲಕ್ಕಿ ಕಾಯಿನ ಕುಟ್ಟು ಪುಡಿ ಮಾಡಿದ್ದೀನಿ, ಇದ್ರ ಜೊತೆಗೆ ಸೇರಿಸ್ಕೋತೀನಿ. ಸೊ ನುಣ್ಣಗೆ ಪುಡಿನ ಮಾಡ್ಕೊಂಬರೋಣ. ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ. ನೋಡಿ ಅದಕ್ಕಿದ್ದಾಗ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ಸೋದಿಸ್ಕೋಬೇಕು. ಯಾಕಂದರೆ ಏನಾದರೂ ಕಸ ಇದ್ದರೆ ಬಂದ್ಬಿಡಲಿ ಅನ್ನೋದಕ್ಕೋಸ್ಕರ. ಸೊ ಎಷ್ಟೇ ಫೈನ್ ಬೆಲ್ಲ ತೊಗೊಂಡಾಗ ನಮಗೆ ಗಲೀಜನ್ನು ಇದ್ದೇ ಇರುತ್ತೆ. ಸೊ ಬನ್ನಿ ಇದನ್ನು ಸೋದಿಸ್ಕೊಂಡ್ಬಿಡ್ತೀನಿ. ನೋಡಿ ಸೋದಿಸ್ಕೊಂಡಿದ್ದಾಯಿತು. ನೋಡಿ ಇಷ್ಟೊಂದು ಕಸಗಳು ಬರುತ್ತೆ. ಸೊ ಇಷ್ಟು ಸೋದಿಸ್ಕೊಂಡ್ರೆ ಸಾಕು. ಮತ್ತು ಕಡಾಯಿನ ಒಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸೋದಿಸ್ಕೊಂಡಿರೋಂಥ ಬೆಲ್ಲದ ಪಾಕನ ಹಾಕ್ಕೊಳ್ಳೋಣ. ನೋಡಿ ಇದು ಇನ್ನೂ ಸ್ವಲ್ಪ ನೊರೆ ಬಂದಾಗ ನಾವು ಕೊಬ್ಬರಿ ಪುಡಿನ ಹಾಕ್ಕೋಬೇಕು. ನೋಡಿ ಇಷ್ಟು ಪುಡಿ ಆದರೆ ಸಾಕು. ನೋಡಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕೊಬ್ಬರಿ ಪುಡಿನ ಹಾಕ್ಕೊಳ್ಳೋಣ. ಸೊ ಎಲ್ಲ ಕೊಬ್ಬರಿ ಪುಡಿನ ಹಾಕಿ ಇದಕ್ಕೆ ನಾವು ಒಳ್ಳೆ ಮಿಕ್ಸ್ನ ಮಾಡ್ಕೋಬೇಕು. ಮತ್ತು ನೀರಿನ ಅಂಶ ಇರಬಾರ್ದು ಕಂಪ್ಲೀಟಾಗಿ, ಯಾಕಂದರೆ ಹಸಿಕಾಯಿ ಹಾಕಿರ್ತೀವಲ್ವ. ಸೊ ನಮ್ಗೆ ಗೊತ್ತಾಗುತ್ತೆ ನೀರು ಮತ್ತು ಈ ತಳ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇದು ಪೂರ್ತಿಯಾಗಿ ನೋಡಿ ಬೆಲ್ಲ ಎಲ್ಲ ಇಟ್ಕೋತಲ್ವ, ಕಾಯಿ ಎಲ್ಲ ಬೆಲ್ಲನ ಇಟ್ಕೊಂಡಿದೆ ಇವಾಗ. ಸೊ ಇವಾಗ ಇದು ಕಂಪ್ಲೀಟಾಗಿ ಆಗಬೇಕು. ನೋಡಿ ಈ ಥರ ನೀರಾಗಿ ಪುಡಿ ಆಗಬಾರ್ದು ನಮಗೆ. ಸೊ ಅಲ್ಲಿ ಗಂಟ ನಾವು ಸ್ಲೋ ಗ್ಯಾಸಲ್ಲೇ ಕ್ಲೀನಾಗಿ ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ಸೊ ಎಲ್ಲಿವರೆಗೂ ಅಂತ ಹೇಳಿದ್ರೆ ನಮಗೊಂದು ಉಂಡೆ ರೀತಿ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ನೋಡಿ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ನೀರಿನ ಅಂಶ. ಸೊ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಈ ರೀತಿಯಾಗಿ ನಿಮಗೆ ಕೊಬ್ಬರಿ ಏನಾರ ಸಿಕ್ಕಿದ್ರೆ ತೆಗೆದುಬಿಡಿ, ಯಾಕಂದರೆ ಕಾಣಿಸುತ್ತೆ. ಸೊ ಇದಕ್ಕೆ ಮುಂಚೆ ಕೂಡ ನಾನು ಕಡಲೆಪಪ್ಪು, ಎಳ್ಳು, ಸೊ ಅದೆಲ್ಲನೂ ಹಾಕಿನೂ ಕೂಡ ಒಂದು ಕಾಯಿ ಒಬ್ಬಟ್ಟನ್ನ ಮಾಡೋದನ್ನು ತೋರಿಸಿದ್ದೀನಿ. ಸೊ ಅದು ಕೂಡ ನನ್ನ ಚಾನಲಲ್ಲಿ 4-5 ವೆರೈಟಿ ಒಬ್ಬಟ್ಟು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇಷ್ಟ ಆದರೆ ನಮ್ಮ ವಿಡಿಯೋಗೆಲ್ಲನೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲೂ ಕೂಡ ಕಾಣಿಸ್ತಾ ಇದೆ ದಪ್ಪ ಕೊಬ್ಬರಿನ.
ಸೊ ಇದೆಲ್ಲ ಏನಿದೆ ನಮಗೆ ಒಬ್ಬಟ್ಟು ಕಟ್ ಆಗಬಾರ್ದು ಅಂದರೆ ಇದೆಲ್ಲ ತೆಗೆದುಬಿಡಬೇಕು, ಇಲ್ಲ ನುಣ್ಣಗೆ ಪುಡಿನ ಮಾಡ್ಕೋಬೇಕಾಗಿತ್ತು, ಇದಾಗಿಲ್ಲ. ಒಂದೇ ಒಂದು ಡ್ರಾಪ್ಸ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನೇನು ಇಳಿಸ್ತೀವಿ ಅಂದಾಗ ಒಂದು ಚೂರೇ ನಮ್ಮ ಕೈಗೆ ಅಂಟಲ್ಲ. ಸೊ ಈ ಕೊಬ್ಬರಿಯಲ್ಲೇ ಸಾಕಷ್ಟು ಎಣ್ಣೆ ಅಂಶ ಇರೋದ್ರಿಂದ ನಮಗೆ ತುಪ್ಪ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ತಿನ್ನಬೇಕಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ನೋಡಿ ಎಲ್ಲ ನೀರು ಇಂಗ್ತಾ ಇದೆ, ನಮ್ಗೆ ಉಂಡೆ ಕಟ್ಟೋ ಕರಗೆ ಇನ್ನೂ ಬಂದಿಲ್ಲ ಇದು. ನೋಡಿ ಇನ್ನೂ ಸ್ವಲ್ಪ ನೀರಿದೆ. ಸೊ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಆವಾಗ ನಮಗೆ ಒಂದು ವಾರದಿಂದ 15 ದಿವಸ ಅಲ್ಲ ತಿಂಗಳುಗಟ್ಟಲೆ ಇಟ್ಟು ತಿನ್ಬೋದು ಈ ಒಬ್ಬಟ್ಟನ್ನ, ಅಷ್ಟು ಚೆನ್ನಾಗಿರುತ್ತೆ. ಬರೀ ಆಚೆ ಇಟ್ಕೊಂಡೇ 15 ದಿವಸ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಂಗಿದೆ 1 2 ತಿಂಗಳವರೆಗೂ ತಿನ್ಬೋದು, ಹಾಳಾಗಲ್ಲ. ಸೊ ಇದು ಕಂಪ್ಲೀಟಾಗಿ ನೀರು ಡ್ರೈ ಆಗಲಿ. ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಕಂಪ್ಲೀಟಾಗಿ ಆರಲಿ. ಒಂದು 10 ನಿಮಿಷ ಆರಿದ್ಮೇಲೆ ನಾನು ಒಬ್ಬಟ್ಟು ಉಂಡೆನ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತು ಆರಬೇಕು ನೋಡಿ, ಚೆನ್ನಾಗಿ ಉಂಡೆಗಳು ಆಗ್ತಾಯಿದೆ ಈ ಥರ. ತುಂಬ ಬಿಸಿ ಇದ್ದರೆ ನಮಗೂ ಒಬ್ಬಟ್ಟು ತಟ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ನೋಡಿ ಇಷ್ಟು ಸ್ಮೂತಾಗಿರಬೇಕು ಈ ಥರ. ಓಕೆ, ಒಂದು ಸ್ವಲ್ಪ ಆರಲಿ ಇದು. ಸೊ ನಾನು ಕನಕನ ನೆನೆಸಿ ನೋಡಿ 4 5 ಅವರೇ ಆಗೋಯಿತು. ಚೆನ್ನಾಗಿ ನೆಂದಿದೆ ನೋಡಿ, ಈ ರೀತಿಯಾಗಿ ಬರಬೇಕು ನನಗೆ ಕನಕ. ತುಂಬಾ ಸಾಫ್ಟಾಗಿ ಆಗಿದೆ. ಓಕೆ ನೋಡಿ, ಕನಕ ಹೂರ್ಣ ಎರಡೂ ರೆಡಿಯಾಗಿದೆ. ಸೊ ಇವಾಗ ಒಬ್ಬಟ್ಟು ತಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಬ್ಬಟ್ಟು ತಟ್ಕೊಳ್ಳೋಕ್ಕೆ ಈ ಥರ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದು ತೊಗೋಬೋದು, ಇಲ್ಲ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಕೂಡ ತೊಗೋಬೋದು. ಸೊ ನಾನು ಮಂದವಾಗಿರೋಂಥ ಕವರ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಒಬ್ಬಟ್ಟು ತಟ್ಕೊಳ್ಳೋಣ. ಇವಾಗ ಸ್ವಲ್ಪ ಆರಿದೆ ನನಗೆ ಇದು. ಇವಾಗ ಇಷ್ಟು ದಪ್ಪ ಉಂಡೆಗಳನ್ನ ಕಟ್ಟಿಟ್ಕೊಳ್ತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಉಂಡೆನ ಕಟ್ಕೋಬೇಕು. ಬಿಸಿ ಇದೆ, ನೋಡಿಕೊಂಡು ಹುಷಾರಾಗಿ ಕಟ್ಕೊಳ್ಳಿ. ಸ್ವಲ್ಪ ಕೈಗೆ ಎಣ್ಣೆ ಆಗಲಿ, ಇಲ್ಲ ಅದೇ ಎಣ್ಣೆ ಇರುತ್ತೆ ಕೊಬ್ಬರಿಯಲ್ಲಿನೇ. ಗಟ್ಟಿಯಾಗಿ ಇದು ಮಾಡಬಾರ್ದು, ಸುಮ್ಮನೆ ಹಿಂಗೆ. ಸೊ ಎಲ್ಲನೂ ಇದೇ ರೀತಿಯಾಗಿ ಉಂಡೆನ ಕಟ್ಕೊಳ್ಳೋಣ ಫಸ್ಟು. ಬಿಸಿ ಇದೆ, ಎಲ್ಲ ಉಂಡೆನೂ ಕಟ್ಟಾಗಿದೆ. ಆಲ್ಮೋಸ್ಟ್ ನಾನು ಇಲ್ಲಿ ಹೂರ್ಣನ ತುಂಬಾಗಿದೆ. ಸೊ ಅದನ್ನು ಯಾವ ರೀತಿ ತುಂಬಿಕೊಳ್ಳೋದು ಅಂತೇಳಿ ಮತ್ತೆ ತೋರಿಸ್ಕೊಡ್ತೀನಿ ಬನ್ನಿ ಇದನ್ನು. ಮಾಡಿರೋ ದೊಡ್ಡದಾಗಿರೋಂಥ ಈ ರೀತಿಯಾಗಿ ಹಾಕ್ಕೊಂಡು ಸೊ ಅದರ ಮೇಲೆ ಎಣ್ಣೆನ ಹಾಕ್ಕೊಳ್ತೀನಿ. ಸ್ವಲ್ಪ ಫಸ್ಟ್ ಟೈಮ್ ಮಾಡಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇವಾಗ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಸೊ ಒಂದು ಕಡೆ ತವಾ ಕೂಡ ನಾನು ಬಿಸಿಯಾಗೋಗಿ ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಅದು ಬಿಸಿ ಆಗ್ತೋ ಅಷ್ಟರಲ್ಲಿನೇ ಒಂದು ಒಬ್ಬಟ್ಟನ್ನ ತಟ್ಟು ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೋಡಿ, ನಾವೇನು ರೆಡಿ ಮಾಡಿ ಹೂರ್ಣ ತುಂಬಿಟ್ಕೊಂಡಿದ್ದು ಸ್ವಲ್ಪ ಹಿಂಗೆ ಮಧ್ಯ ಭಾಗದಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಹೂರ್ಣನೂ ಸ್ಪ್ರೆಡ್ ಆಗುತ್ತೆ. ಆಮೇಲೆ ನಿಧಾನಕ್ಕೆ ತಟ್ಕೊಂಡ್ರೆ ಆಯಿತು. ಸೊ ಇದ್ರ ಮೇಲೆ ಕೂಡ ಒಂಚೂರು ಸ್ವಲ್ಪ ಎಣ್ಣೆ ಹಾಕೊಳ್ಳೋ. ಇನ್ನೊಂದು ಕಡೆ ಕವರಲ್ಲಿ ಈ ಥರ ಕವರ್ ಮೇಲೆ ಎಣ್ಣೆನ ಹಾಕ್ಕೊಂಡು ಸೊ ಈ ಕವರ್ನ ಫೋಲ್ಡ್ ಮಾಡಿ ಸೊ ಇದನ್ನು ಕ್ಲೀನಾಗಿ ಜಗ್ಗಿಸ್ಕೊಂಡು ಹೋದರೆ ಸಾಕು. ತುಂಬಾ ಸಾಫ್ಟಾಗಿ ನಮಗೆ ಒಬ್ಬಟ್ಟು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಲಟ್ಟಣಿಗೆ ಇದ್ದರೆ ನಿಮ್ಮ ಹತ್ರ ಲಟ್ಟಣಿಗೆ ಕೂಡ ಸುಲಭವಾಗಿ ನಾವು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹೊತ್ಕೊಂಡ್ರೆ ಆಯಿತು. ಎಷ್ಟು ದೊಡ್ಡದು ಬೇಕನ ಎಷ್ಟು ತೆಳುವು ಬೇಕಾದರೆ ಆಗುತ್ತೆ ನೋಡಿ. ಸೊ ಇಷ್ಟು ಸಾಕು. ದೊಡ್ಡದಾಯ್ತಲ್ವಾ? ಒಬ್ಬಟ್ಟು ರೆಡಿಯಾಗಿದೆ ಅಲ್ವಾ? ಇವಾಗ ಸ್ವಲ್ಪ ತವಾಗ ಎಣ್ಣೆ ಹಾಕ್ಕೊಂಡು ಅಷ್ಟೇ, ತುಂಬ ಸುಲಭವಾಗಿ ರೆಡಿ ಆಗುತ್ತೆ. ಸೊ ಮತ್ತೆ ಅದೇ ರೀತಿಯಾಗಿ ಎಣ್ಣೆನ ಹಾಕ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಆಯಿತು. ಇವಾಗ ಇದನ್ನು ತಿರುಗಿಸಿ ನಿಧಾನಕ್ಕೆ ಹಾಕ್ಕೊಳ್ಳೋಣ. ಕ್ರಿಸ್ಪಿಯಾಗಿರೋಂಥ ಕಾಯಿ ಒಬ್ಬಟ್ಟು. ಇಲ್ಲೂ ಕೂಡ ಆಲ್ರೆಡಿ ನಾನು ಮಾಡಿ ಇಟ್ಟಿದ್ದೀನಿ ಚಿಕ್ಕದಾಗಿರೋಂಥ ಒಬ್ಬಟ್ಟುಗಳನ್ನ. ಇಷ್ಟಾದರೆ ಸಾಕು, ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕಡಿಮೆ ಉರಿಯಲ್ಲಿನೇ. ನೋಡಿ ಆಯಿತು, ಅಷ್ಟೇ. ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ತಣ್ಣಗಾದ್ಮೇಲೆ ತಿಂತೀವೋ ಅಷ್ಟೇ ರುಚಿಯಾಗಿರುತ್ತೆ. ಸೊ ಬನ್ನಿ ಇನ್ನೊಂದು ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಫಸ್ಟು ಕವರ್ಗೆ ಎಣ್ಣೆ ಸವರ್ಕೊಂಡ್ಬಿಡೋಣ. ನೋಡಿ, ಇನ್ನೊಂದು ಉಂಡೆನ ಇಟ್ಕೊಂಡು ನಿಧಾನಕ್ಕೆ ಸುಮ್ಮನೆ ಹಿಂಗೆ ಈಸಿಯಾಗಿ ಈ ರೀತಿಯಾಗಿ ಸುಮ್ಮನೆ, ಜಾಸ್ತಿ ಓಪನ್ ಆಗಿಬಿಡುತ್ತೆ ಇಲ್ಲಾಂದರೆ. ಸೊ ಹಾಗಾಗಿ ತುಂಬಾ ಸ್ಮೂತಾಗಿ, ಸೊ ಇಲ್ಲಾಂದರೆ ಲಟ್ಟಣಿಗೆಯಿಂದ ಸೊ ನಿಧಾನಕ್ಕೆ ಸೊ ಈ ರೀತಿಯಾಗಿ ಲಟ್ಟಿಸ್ಕೋಬೋದು. ಚಿಕ್ಕದಾಗಿನೇ ಲಟ್ಟಿಸ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟು ಹೆಂಚು ಮೇಲೆ ಹಾಕ್ಕೊಳ್ಳೋಣ. ತವ ಬಿಸಿ ಆಗಿದೆ. ಸೊ ನಾನು ಒಂದು ಕೈಲಿ ವಿಡಿಯೋ ಮಾಡ್ತಾನೆ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ. ನೀವು ದೊಡ್ಡದಾಗಿನೂ ಮಾಡ್ಕೋಬೋದು. ಇಷ್ಟಿಷ್ಟಾದರೆ ಸಾಕು ನೋಡಿ, ಅಷ್ಟೇ. ಒಂದು ಉಂಡೆನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಲಟ್ಟಿಸ್ಕೊಳ್ಳೋಣ ನಿಧಾನಕ್ಕೆ. ಸೊ ಇವಾಗ ಲಟ್ಟಣಿಗೆಯಿಂದ ಸ್ವಲ್ಪ ದೊಡ್ಡ ಮಾಡ್ಕೊತೀನಿ. ಸೈಜು ನಾನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಹೆಂಚು ಮೇಲೆ ಹಾಕೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ಆಗಿದೆ. ಇವಾಗ ಇದನ್ನು ಇನ್ನೊಂದು ಬದಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂಥೇಳಿ. ಸೊ ನೋಡ್ಬೋದು ನೀವೇ. ಸೊ ಇಷ್ಟ ಆಯ್ತಲ್ವ ನಿಮಗೂ ಕೂಡ? ಆಯಿತು. ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಸಾಕಿದ್ದು ಕೂಡ ಆಯಿತು. ಸೊ ನಾನೆಲ್ಲವನ್ನು ಇದೇ ರೀತಿಯಾಗಿ ಸೊ ಫಸ್ಟು ಮಾಡ್ಕೊಂಡಾದ್ಮೇಲೆ ಮತ್ತೆ ತೋರಿಸ್ತೀನಿ ನಾನು. ನೋಡಿ, ಒಂಚೂರು ಕಟ್ಟಾಗಲಿಲ್ಲ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ಒಬ್ಬಟ್ಟು. ಸೊ ಮಾಡ್ತಾ ಮಾಡ್ತಾ ತುಂಬಾ ಸೂಪರಾಗಿ ಬರುತ್ತೆ. ನೋಡಿ ಹೆಂಗೆ ಉಬ್ಬತ್ತೆ ಅಂತ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ನೋಡಿ ಫುಲ್ಲು ಉಬ್ಬಿ ಬರುತ್ತೆ ನಮಗೆ. ಎಲ್ಲ ಇಷ್ಟ ಆಯ್ತಲ್ವ? ಸೊ ನಿಮಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಈಸಿಯಾಗಿ ಹೂರ್ಣ ಮಾಡಿ 2-3 ದಿವಸ ಇಟ್ಟು ಕೂಡ ಮಾಡ್ಕೋಬೋದು ನಿಧಾನಕ್ಕೆ ಟೈಮ್ ಇದ್ದಾಗ. ಸೊ ಇಷ್ಟೇ ನೋಡಿ, ಆಯಿತು. ನೋಡಿ ಇಷ್ಟ ಆದರೆ ಸಾಕು. ಮತ್ತು ಎಲ್ಲವನ್ನು ಇದೆ, ಇನ್ನೊಂದು ಸ್ವಲ್ಪ ಇದೆ. ಇಷ್ಟನ್ನು ಮುಗಿಸ್ಬಿಡ್ತೀನಿ ಫಸ್ಟು. ಇಷ್ಟೇ ನಿಧಾನಕ್ಕೆ ಹಾಕ್ಕೊಂಡು ಸ್ವಲ್ಪ ಇದು ಎಣ್ಣೆನ ಹಾಕ್ಕೋಬೇಕು. ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕಲರು. ಸೊ ನೋಡ್ಬೋದು ಫ್ರೆಂಡ್ಸ್, ರೆಡಿ ಆಯಿತು. ನಿಧಾನಕ್ಕೆ ಮತ್ತೆ ಇನ್ನೊಂದು ಬದಿಯಲ್ಲಿ ತಿರುಗಿಸ್ಕೊಂಡ್ರೆ ಸೂಪರಾಗಿರೋಂಥ ಒಬ್ಬಟ್ಟು ರೆಸಿಪಿ ರೆಡಿ ಆಯಿತು. ನೀವು ಮಾಡ್ಕೋತೀರಲ್ಲ ಇದೇ ರೀತಿಯಾಗಿ ಒಬ್ಬಟ್ಟು. ರೆಡಿ ಆಯಿತು. ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿರೋಂಥ ಒಬ್ಬಟ್ಟು, ಸಾಫ್ಟ್ ಆಗಿರೋಂಥ ಒಬ್ಬಟ್ಟು ರೆಡಿ ಆಯಿತು ಫ್ರೆಂಡ್ಸ್. ಸೊ ನೋಡ್ಕೊಂಡ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಒಬ್ಬಟ್ಟು ಅಂಥೇಳಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ತುಂಬಾ ಚೆನ್ನಾಗಾಗುತ್ತೆ. ಬಟ್ ನಾನು ಮಾಡೋ ಸರಿಯಾಗಿ ತೋರಿಸ್ತಾ ಇದ್ರು ಕೂಡ, ಯಾಕಂದರೆ ಒಂದು ಕೈಯಿಂದ ನಾನು ಒಬ್ಬಟ್ಟನ್ನ ಮಾಡಿ ತೋರಿಸ್ಬೇಕು. ಹಾಗಾಗಿ ಒಂದು ಸ್ವಲ್ಪನೇ ತೋರಿಸಿ ಮಾಡಿದ್ದೀನಿ. ಈ ರೀತಿಯಾಗಿದೆ ಕಾಯಿ ಒಬ್ಬಟ್ಟು. ತುಂಬಾ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ನೋಡಿ ನೀವು ಎಷ್ಟು ದಿವಸ ಬೇಕನ್ನ ಇಟ್ಟು ತಿನ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ತುಂಬಾ ಸುಲಭ ಮಾಡ್ಕೊಳ್ಳೋದು. ಸೊ ಮಾಡ್ಕೋತೀರಲ್ಲ.
ಸೊ ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಯಾವ ರೀತಿ ಕಾಯಿ ಒಬ್ಬಟ್ಟನ್ನ ಮಾಡ್ಕೊಳ್ಳೋದು ಅಂತೇಳಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋಂಥ ಕಾಯಿ ಒಬ್ಬಟ್ಟು ರೆಸಿಪಿನ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾಯಿ ಒಬ್ಬಟ್ಟೊಂದಿಗೆ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.